ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ತರಗತಿಯಲ್ಲಿ ಅಳು ಬಿದಳು ಕಲ್ಮರಂ ಕರಗುವಂತೆ ಪದ್ಯಭಾಗದ ಮುಂದುವರೆದ ಸಾರಾಂಶವನ್ನು ಓದುವುದರ ಮೂಲಕ ತಿಳಿದುಕೊಳ್ಳೋಣ. ಕಳೆದ ವಿಡಿಯೋದಲ್ಲಿ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುವಾಗ ಕಾಡಿನ ಸಮೀಪ ಗಂಗಾ ನದಿಯಲ್ಲಿ ತೀರ್ಥಸ್ನಾನವನ್ನು ಮಾಡಿ ಮುಂದುವರಿಯುತ್ತಾ ಘೋರವಾದ ಕಾಡಿನ ಮಧ್ಯೆ ಸಾಗಿ ಹೋಗುತ್ತಿರುವಾಗ ಸೀತೆಯು ಕೇಳುತ್ತಾಳೆ, ಇಲ್ಲಿ ತಪೋಭೂಮಿಗಳಿಲ್ಲ, ಋಷಿ ಮುನಿಗಳ ಆಶ್ರಮಗಳಿಲ್ಲ, ಹಾಗೆಯೇ ವೇದ ಘೋಷಗಳು ಇಲ್ಲ, ಹೋಮಧೂಪಗಳಿಲ್ಲ. ನನ್ನನ್ನೇಕೆ ಕರೆದುಕೊಂಡು ಹೋಗುತ್ತಿರುವೆ? ಈ ಘೋರ ಅರಣ್ಯಕ್ಕೆ ನೀನೇಕೆ ಕರೆತಂದೆ ಎಂದು ಕೇಳಿದಾಗ ಸಾಲುಗಳನ್ನು ಗಮನಿಸಿ. ನರನಾಥ ಕೇಳ್ ಅವನಿಸುತ್ತೆ, ನುಡಿದ ಮಾತಿಗೆ ಉತ್ತರವನು ಆಡದೆ, ಮನದೊಳ್ ಉರೆ ನೊಂದು ರಾಘವೇಶ್ವರನು ಎಂದ ಕಷ್ಟಮಂ ಪೇಳ್ದೆಪೆನೋ ಮೇಣ್ ಉಸಿರದಿರ್ದಪೆನೋ ನಿಷ್ಠುರದೊಳು ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದಪೆನ್ ಎಂತೋ ಪೋಗದಿರ್ದೊಡೆ ಸೋದ ಸಹೋದರನು ಅದೇನೆಂದಪನೋ ಹಾಂ ಎಂದು ಲಕ್ಷ್ಮಣನಂ ಬೆಂದು ಬೇಗುದಿಗೊಂಡನು. ಸಾಲುಗಳ ಅರ್ಥ ಎಂದರೆ, ಸೀತೆಯ ಮಾತುಗಳನ್ನು ಕೇಳಿದಂತಹ ಲಕ್ಷ್ಮಣನು ಹೀಗೆ ಹೇಳುತ್ತಾನೆ, ದೇವಿ, ನಿನಗಿನ್ನೂ ನಾನು ಹೇಳಿಲ್ಲ. ನಿನ್ನ ಮೇಲೆ ಅಪವಾದ ಬರಲು ಶ್ರೀರಾಮನು ಅದನ್ನು ಸಹಿಸಲಾರದೆ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ನನಗೆ ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಮಾತನ್ನು ಮೀರಲಾರದೆ ನಾನು ಈ ಕಾಡಿಗೆ ನಿನ್ನೊಡನೆ ಬಂದಿದ್ದೇನೆ ಎಂದು ಹೇಳಿ ಲಕ್ಷ್ಮಣನು, ನೀನು ಇಲ್ಲಿಂದ ಎಲ್ಲಿಗಾದರೂ ಹೋಗು ಎಂದು ಕಣ್ಣೀರನ್ನು ತುಂಬಿಕೊಂಡು ಹೇಳಿದ ಲಕ್ಷ್ಮಣನು ದೇವಿ, ನಿನಗೆ ಇನ್ನೆಗಂ ಪೇಳ್ದು ಇಲ್ಲ, ನಿನ್ನತ್ರ ಹೇಳುವಂತಹ ವಿಷಯ ಏನೂ ಇಲ್ಲ. ನಿನಗೆ ಅಪವಾದವನ್ನು ಆವರಿಸಿದ ಕಾರಣ ನಿನ್ನನ್ನು ವಲ್ಲದೆ ರಘುಕುಲೋದ್ಭವಂ ಅಂದರೆ ರಘುಕುಲದಲ್ಲಿ ಜನಿಸಿದಂತಹ ಶ್ರೀರಾಮ ನಿನ್ನನ್ನು ಕಾಡಿಗೆ ಬಿಟ್ಟು ಬರುವಂತೆ ನನ್ನನ್ನು ಕಳುಹಿಸಿದ್ದಾನೆ. ಅಂತಹ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾನೆ. ಇದು ರಾಮಚಂದ್ರನ ಆಜ್ಞೆಯನ್ನು ಮೀರಲು ಅರಿಯದೆ ಮೆಲ್ಲನೆ ಈ ವಿಪಿನಕ್ಕೆ ಒಳಗೊಂಡು, ವಿಪಿನಕ್ಕೆ ಎಂದರೆ ಶ್ರೀರಾಮಚಂದ್ರನ ನಿರ್ಧಾರಕ್ಕೆ ಕಟ್ಟು ಬಿದ್ದು ನಾನಿಲ್ಲಿ ಬಂದಿರುವೆ ಎಂಬುದಾಗಿ ಕಣ್ಣೀರನ್ನು ಸುರಿಸುತ್ತಾ ಲಕ್ಷ್ಮಣನು ಸೀತಾಮಾತೆಗೆ ವಿಷಯವನ್ನು ತಿಳಿಸುತ್ತಾನೆ. ಸಾಲುಗಳ ಅರ್ಥವನ್ನು ನೋಡುವುದಾದರೆ, ನರನಾಥ ಅರಸ ಕೇಳುವನಸುತ ನುಡಿದು ಮಾತಿಗುತ್ತರವನ್ನು ಆಡದೆ ಮನಸ್ಸಿನಲ್ಲಿಯೇ ನೊಂದುಕೊಳ್ಳುತ್ತಾ ರಾಘವೇಶ್ವರನ ಆಜ್ಞೆಯಂತೆ ನಾನಿಲ್ಲಿ ಬಂದಿದ್ದೇನೆ. ರಾಮನ ಆಜ್ಞೆಯನ್ನು ಮೀರಲು ಸಾಧ್ಯವಿಲ್ಲ ಎಂದು ಲಕ್ಷ್ಮಣನು ದುಃಖ ತಾಳದೆ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಅವನ ಮಾತುಗಳನ್ನು ಕೇಳುತ್ತಲೇ ಸೀತಾಮಾತೆಯು ಆಘಾತಗೊಳ್ಳುತ್ತಾಳೆ. ಏಕೆಂದರೆ ಸೀತಾಮಾತೆಗೆ ಗೊತ್ತಿರುವುದಿಲ್ಲ, ನನ್ನನ್ನು ಕಾಡಿಗೆ ಕರೆದುಕೊಂಡು ಬಂದಿರುವುದು ಕಾಡಿನಲ್ಲಿ ನನ್ನ ಬಯಕೆಯನ್ನು ಈಡೇರಿಸಲು ಎಂದುಕೊಂಡಿರುತ್ತಾಳೆ. ಆದರೆ ಇಲ್ಲಿ ರಾಮನ ಆಜ್ಞೆಯಂತೆ ಕಾಡಿನಲ್ಲಿ ಬಿಟ್ಟು ಬರಲು ಲಕ್ಷ್ಮಣನು ಸೀತೆಯನ್ನು ಕರೆದುಕೊಂಡು ದಟ್ಟವಾದ ಕಾಡಿಗೆ ಬಂದಿರುತ್ತಾನೆ. ವಿಷಯ ತಿಳಿಯದೆ ಬಂದಿರುವಂತಹ ಸೀತೆಯ ಮನಸ್ಸಿಗೆ ತುಂಬ ಆಘಾತವಾಗುತ್ತದೆ. ಆಕೆ ಮನಸ್ಸಿನಲ್ಲಿಯೇ ದುಃಖಿತಳಾಗುತ್ತಾಳೆ, ನೊಂದುಕೊಳ್ಳುತ್ತಾಳೆ. ಮುಂದುವರಿಯುತ್ತಾ ಸಾಲುಗಳು ಇಂತಿವೆ. ಪದ್ಯದ ಸಾಲುಗಳನ್ನು ಗಮನಿಸಿ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹೆಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡುಗುತ್ತ ಮರೆದಳ್ ಅಂಗ ಉಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದೆಳೆದು ಪತ್ರದಿಂ ಕೊಡೆಬಿಡಿದು ಸೆರೆಗಿಂದೆ ಬೀಸಿ ರಾಮನ ಸೇವೆ ಸಂದುದೆ ತನಗೆಂದು ರೋಧಿಸಿದನು. ವಿದ್ಯಾರ್ಥಿಗಳೇ, ಪದಗಳ ಅರ್ಥವನ್ನು ಗಮನಿಸಿ.
ಪೊಡೆ ಅಂದರೆ ಒಡೆ ಎಂದು, ಕಂಪಿಸು ಅಂದರೆ ನಡುಗು, ಕದಳಿ ಅಂದರೆ ಬಾಳೆ ಗಿಡ, ಇಳೆಗೆ ಭೂಮಿಗೆ, ಹೊರಗು ಅಂದರೆ ಬೀಳು, ಹೆಮ್ಮೈಸಿ ಅಂದರೆ ಪ್ರಜ್ಞೆ ತಪ್ಪು ಎಂದರ್ಥ. ಅಂಗ ಅಂಗೋಪಾಂಗ ಎಂದರೆ ದೇಹ ಎಂದರ್ಥ. ಲಕ್ಷ್ಮಣನ ಮಾತುಗಳನ್ನು ಕೇಳಿದ ಸೀತೆಗೆ ಆಘಾತವಾಗುತ್ತದೆ. ಶ್ರೀರಾಮನು ತನ್ನನ್ನು ಕಾಡಿನಲ್ಲಿ ಬಿಡಲು ಹೇಳಿದ್ದಾನೆ ಎಂಬ ಮಾತು ಅವಳಿಗೆ ಅತ್ಯಂತ ದುಃಖವನ್ನು ತರುತ್ತದೆ. ಅವನ ಮಾತುಗಳನ್ನು ಕೇಳುತ್ತಲೇ ಬಿರುಗಾಳಿಗೆ ಅವಳು ಬೇರು ಕಿತ್ತು ಬೀಳುವ ಗೊನೆ ಬಿಟ್ಟ ಬಾಳೆ ಗಿಡದಂತೆ ಬಿದ್ದಳು. ಭೂಮಿಗೆ ಕುಸಿದು ಬಿದ್ದಳು ಸೀತೆ. ಲಕ್ಷ್ಮಣನ ಮಾತನ್ನು ಕೇಳಿ ಅವಳನ್ನು ಸಮಾಧಾನ ಪಡಿಸುತ್ತಾ ತನ್ನ ಉತ್ತರೀಯದಿಂದ ಗಾಳಿಯನ್ನು ಹಾಕುತ್ತಾ ರಾಮನಿಗೆ ಸಂದ ಸೇವೆ ಇದು ಎಂದು ಸೇವೆ ಮಾಡುತ್ತಿದ್ದನು. ಲಕ್ಷ್ಮಣನ ಉಪಚಾರಗಳಿಂದ ಸಾಲುಗಳನ್ನು ಮತ್ತೆ ಗಮನಿಸಿ. ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಅಂದರೆ ಆ ಒಂದು ಬಿರುಗಾಳಿಗೆ ಭೂಮಿಯ ಮೇಲೆ ಇದ್ದಂತಹ ಬಾಳೆಯ ಗಿಡ ಕಂಪಿಸಿ, ಫಲಿತ ಎಂದರೆ ಬಾಳೆ ಗೊನೆಯನ್ನು ಬಿಟ್ಟಂತಹ ಬಾಳೆಯ ಗಿಡ, ಬಾಳೆಯ ಮರ ಮುರಿದು ಭೂಮಿಗೆ ಬೀಳುವಂತೆ ಲಕ್ಷ್ಮಣನ ಮಾತನ್ನು ಕಿವಿಯಲ್ಲಿ ಕೇಳಿಸಿಕೊಂಡಂತಹ ಸೀತಾಮಾತೆ ಬಾಳೆಯ ತುಂಬಿದ ಬಾಳೆ ಮರವು ಭೂಮಿಗೆ ಬೀಳುವಂತೆ ಕುಸಿದು ಬಿದ್ದಳು. ಅಂಗನೆ ಅಂದರೆ ಹೆಣ್ಣು ಮಗಳು ಧರೆಗೆ ನಡುಗುತ್ತಾ ಮರದಳ್ ಅಂಗ ಉಪಾಂಗಮಂ. ಆಗ ಸೀತಾಮಾತೆಯು ಭೂಮಿಗೆ ಕುಸಿದು ಬೀಳಲು ಸೌಮಿತ್ರ ಅಂದರೆ ಲಕ್ಷ್ಮಣ ಮರುಗಿ ದುಃಖವನ್ನು ಪಡುತ್ತಾ ತಣ್ಣೀರನ್ನು ಅವಳ ಮುಖಕ್ಕೆ ಎರಚಿ ಕೊಡೆ ಬಿಡಿದು ಸೆರೆಗಿಂದ ಬೀಸಿ ರಾಮನ ಸೇವೆ ಸಂದುದೆ ತನಗೆಂದು ರೋಧಿಸಿದನು. ಮುಂದುವರಿಯುತ್ತಾ ಬಿಟ್ಟನೆ ರಘುದ್ವಹಂ ನನ್ನನ್ನು ಅಕಟಕಟ ತಾ ಮುಟ್ಟನೆ ನಗಳ್ದ ಬಾಳ್ವೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರ ತನುಜ ಕಟ್ಟ ಅರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನ್ ಎನ್ನ ಕಣ್ಬೆಟ್ಟಿಗೆಟ್ಟೆನೆ ಮನೋವಲ್ಲಭನ ಅಗಳ್ದು ಅಡವಿಲೊಳ್ ನೆಟ್ಟನೆ ಪಿಶಾಚದ ಮೋಳ್ ಎಂತಿಹನೋ ಕೆಟ್ಟೆನಲ್ಲ ಎಂದು ಹೊರಳ್ದಳ್ ಅಬಲೆ. ಪದಗಳ ಅರ್ಥವನ್ನು ಗಮನಿಸಿ. ರಘುದ್ವಹಂ ಅಂದರೆ ರಘುವಂಶ ಶ್ರೇಷ್ಠ ಶ್ರೀರಾಮಚಂದ್ರ ಎಂದರ್ಥ. ನಗಳ್ದ ಅಂದರೆ ಶ್ರೇಷ್ಠವಾದ, ತನುಜ ಅಂದರೆ ಮಗ, ಸುತ, ಪುತ್ರ, ಕುಮಾರ ಎಂಬರ್ಥ. ನಿರೂಪ ಅಂದರೆ ಆಜ್ಞೆಯನ್ನು ಕೊಟ್ಟನೆ ನಿನಗೆ ನನ್ನನ್ನು ಕಾಡಿನಲ್ಲಿ ಬಿಡಲು. ಕಣ್ಬಟ್ಟೆ ಅಂದರೆ ಮುಂದಿನ ದಾರಿ ಎಂದು ಅರ್ಥ. ಅಗಳ್ದು ಅಂದರೆ ಬಿಟ್ಟು, ನನ್ನನ್ನು ಬಿಟ್ಟು. ಪಿಶಾಚದ ಮೋಳ್ ಅಂದರೆ ಪಿಚಾಚಿಯಂತೆ ಹೊರಳ್ದಳ್ ದುಃಖಿಸಿದಳು. ಇನ್ನು ಸಾಲುಗಳ ಅರ್ಥ. ಲಕ್ಷ್ಮಣನ ಉಪಚಾರಗಳಿಂದ ಎಚ್ಚರಗೊಂಡಂತಹ ಸೀತೆಯು ರಾಮ ಒಬ್ಬನೇ ಇದ್ದಾನೆ, ನೀನು ಅವನ ಬಳಿಗೆ ಹೋಗು, ನನಗಾದರೂ ಗಿಡ ಮರಗಳು ಪಶು ಪಕ್ಷಿಗಳು ಉಗ್ರ ಜಂತುಗಳು ನೆರವಿಗಿವೆ ಎಂದು ತಿಳಿಸುತ್ತಾಳೆ. ಆದರೂ ಶ್ರೀರಾಮನನ್ನ ಅಗಿಲಿರಬೇಕಲ್ಲ ಎಂದು ದುಃಖಿಸುತ್ತಾ ಭರತ, ಶತ್ರುಘ್ನರು, ಹನುಮಂತ ಯಾರಾದರೂ ಈ ಕೆಲಸಕ್ಕೆ ಒಪ್ಪಿದರೆ ರಘುನಾಥ ಏಕಾಂಗಿಯಾಗಿರುತ್ತಾನೆ, ಅವನಿಗೆ ಯಾರೂ ಇಲ್ಲ, ನೀನಾದರೂ ಹೋಗು, ಅವನೊಂದಿಗೆ ಇರು ಎಂದು ಹೇಳಿದಳು. ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ಇದರಲ್ಲಿ ಕರುಣಾಳುವಾದ ರಾಘವನದ್ದು ಏನೂ ತಪ್ಪಿಲ್ಲ ಎನ್ನುತ್ತಾಳೆ. ಅಂದು ಕೌಶಿಕ ಮುನಿಯೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನ ಮದುವೆಯಾದನು. ಅಂದು ಮೊದಲಾಗಿ ರಮಿಸಿದನು ಎನ್ನೊಳನು ಹಗಲ್ದೊಡೆ ತಾಂ ನವೆದನ್ನಲ್ಲದೆ ಮೊಂದಿದನೆ ಸೌಖ್ಯಮಂ ರಾಮನು ಎನಗಾಗಿ ಕಪಿ ವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿ ಮುಖದೊಳ್ ಪರೀಕ್ಷಿಸಿದನು ಎನ್ನಳು ಅಪರಾಧಮಂ ಕಾಣಿಸಿದನೆ. ಪದಗಳ ಅರ್ಥ ಎಂದರೆ ಕೌಶಿಕ ಮುನಿ ಅಂದರೆ ವಿಶ್ವಾಮಿತ್ರ, ಹರಧನ ಅಂದರೆ ಶಿವಧನಸ್ಸು, ಅಗಲ್ದೊಡೆ ಅಂದರೆ ಬಿಟ್ಟರೆ, ನವೆದನ್ ಅಂದರೆ ದುಃಖಿಸುವನು, ಅಗ್ನಿಮುಖ ಅಂದರೆ ಹೋಮದ ಬೆಂಕಿ. ಇಲ್ಲಿ ಸಾಲುಗಳ ಅರ್ಥ ಎಂದರೆ
ಲಕ್ಷ್ಮಣನ ಉಪಚಾರಗಳಿಂದ ಎಚ್ಚರಗೊಂಡ ಸೀತೆ ರಾಮನೊಬ್ಬನೇ ಅಲ್ಲಿ ಇದ್ದಾನೆ, ನೀನು ಅವನ ಬಳಿಗೆ ಹೋಗು. ನನಗಾದರೂ ಇಲ್ಲಿ ಗಿಡ ಮರಗಳು, ಪಶು ಪಕ್ಷಿಗಳು, ಉಗ್ರ ಜಂತುಗಳ ನೆರವಿದೆ ಎಂದು ತಿಳಿಸುತ್ತಾಳೆ. ಆದರೂ ಶ್ರೀರಾಮನನ್ನು ನಾನು ಅಗಲಿ ಇರಬೇಕಲ್ಲ ಎಂದು ದುಃಖಿಸುತ್ತಾಳೆ. ಭರತ, ಶತ್ರುಘ್ನರು, ಹನುಮಂತ ಯಾರಾದರೂ ಈ ಕೆಲಸಕ್ಕೆ ಒಪ್ಪಿಸಬಹುದಾಗಿತ್ತು. ರಘುನಾಥ ಏಕಾಂಗಿಯಾಗಿರುತ್ತಾನೆ, ಅವನಿಗೆ ಯಾರೂ ಇಲ್ಲ, ನೀನಾದರೂ ಹೋಗು, ಅವನೊಂದಿಗೆ ಇರು ಎಂದು ಹೇಳುತ್ತಾಳೆ ಸೀತಾಮಾತೆ. ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ, ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನ್ನಲ್ಲಿ ತಳವಿದೊಡೆ ನೆರವುಂಟು ತನಗಿ ಕಾಡಳು ಉಗ್ರ ಜಂತುಗಳಲ್ಲಿ ರಘುನಾಥನ್ ಏಕಾಂಗಿರ್ಪನ್ ಲೋಕದ ಅರಸ ಏಗೈದೊಡಂ ತನ್ನ ಕಿಂಕರರ ಬೇಕು ಬೇಡೆಂದು ಪೇಳರೆ. ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತನು ಇದ್ದನೇ ಪೇಳ್ ಎಂದು ಅಳ್ದಳು ಅಬಲೆ. ಇಲ್ಲಿ ಪದಗಳ ಅರ್ಥ ಅಂದರೆ ಕಾಕುಸ್ಥ ವಂಶದಲ್ಲಿ ಜನಿಸಿದ ರಾಮಚಂದ್ರ ಎಂದು ಅರ್ಥ. ನಂತರ ತಳುವಿದೊಡೆ ಅಂದರೆ ತಡ ಮಾಡಿದರೆ, ಕಿಂಕರರು ಎಂದರೆ ಸೇವಕರು ಎಂದು ಅರ್ಥ. ಎಚ್ಚರಗೊಂಡಂತಹ ಸೀತೆ, ಅಲ್ಲಿ ರಾಮನು ಒಬ್ಬನೇ ಇದ್ದಾನೆ, ನೀನು ಅವನ ಬಳಿಗೆ ಹೋಗು. ನನಗಾದರೂ ಇಲ್ಲಿ ಗಿಡ ಮರಗಳು, ಪಶು ಪಕ್ಷಿಗಳು ನೆರವಿಗೆ ಇವೆ. ಅಲ್ಲಿ ಶ್ರೀರಾಮನು ಒಂಟಿಯಾಗಿ ಇರುವನು. ಆದ್ದರಿಂದ ನೀನು ತಡಮಾಡದೆ ಬೇಗ ಹೋಗು. ನನಗೆ ಈ ಕಾಡಿನಲ್ಲಿ ಮೃಗ ಪಕ್ಷಿಗಳು ಜೊತೆಯಾಗಿವೆ, ಗಿಡ ಮರಗಳು ಜೊತೆಯಾಗಿವೆ. ಇವುಗಳು ನನ್ನ ಜೊತೆ ಇರುವಾಗ ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ. ನೀನು ಶ್ರೀರಾಮನ ಬಳಿ ಹೋಗು, ಏಕೆಂದರೆ ಅಲ್ಲಿ ರಾಮನು ಒಬ್ಬನೇ ಇದ್ದಾನೆ ಎಂದು ಆಕೆ ತನ್ನ ಕಾಳಜಿಯನ್ನು ರಾಮನ ಬಗ್ಗೆ ತೋರಿಸುತ್ತಾಳೆ. ಹಾಗೆಯೇ ಪ್ರಕೃತಿಯ ಪಶು ಪಕ್ಷಿಗಳಲ್ಲಿ, ಮರಗಿಡಗಳಲ್ಲಿ ಮಾನವೀಯತೆಯನ್ನು ತೋರುವಂತಹ ಗುಣ ಇದೆ ಎಂದು ತಿಳಿಸುತ್ತಾಳೆ. ಮುಂದುವರಿಯುತ್ತಾ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂ ಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಮಂ ಪೊರಿವುದು ಎನ್ನೊಳು ಅಪರಾಧಮುಂಟು ಸಾಕು. ಇಲ್ಲಿ ಇರಬೇಡ ನೀನು, ನಡೆ ಹೋಗು, ನಿಲ್ಲದಿರು, ನಿನಗೆ ಮಾರ್ಗದೊಳ್ ಆಗಲಿ ಅಡಿಗಡಿಗೆ ಸುಖಮಂ ಎಂದು ಸೀತೆ ಕಂಬನಿಗಳಂ ಮಿಡಿದು ಆರ್ತೆಯಾಗಿರಲು ಸೌಮಿತ್ರಿ ನುಡಿದನು ಆ ವಿಪಿನದ ಅಭಿಮಾನಿಗಳಿಗೆ. ಕಡೆಗೆ ಸೀತೆ ಹೀಗೆ ಹೇಳುತ್ತಾಳೆ, ಕರುಣಾಳುವಾದಂತಹ ರಾಘವನದು ಅಂದರೆ ರಾಮನದು ಇದರಲ್ಲಿ ತಪ್ಪಿಲ್ಲ. ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿದ್ದೇನೆ. ನಾನು ಅನೇಕ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಜನಿಸಿದ್ದೇನೆ. ತನ್ನೊಡಲಂ ಪೊರಿವುದು ಎನ್ನಳು ಅಪರಾಧಮುಂಟು ಸಾಕು. ಇಲ್ಲಿ ಇರಬೇಡ ನೀನು, ನಡೆ ಹೋಗು, ನಿಲ್ಲದಿರು, ನಿನಗೆ ಮಾರ್ಗದೊಳು ಆಗಲಿ ಎನ್ನುತ್ತಾಳೆ. ಅಂದರೆ ಇದರಲ್ಲಿ ರಾಘವನದು ತಪ್ಪೇನೂ ಇಲ್ಲ. ಏಕೆಂದರೆ ಕಡು ಪಾಪಗಳನ್ನು ಮಾಡಿ ನಾನು ಈ ಜನ್ಮದಲ್ಲಿ ಹೆಣ್ಣಾಗಿ ಜನಿಸಿದ್ದೇನೆ, ನನ್ನ ತಪ್ಪು ಅದು, ನೀನು ಬೇಗನೆ ಹೋಗು ಎಂದು ದುಃಖಿಸುತ್ತಾಳೆ. ಆಗ ಲಕ್ಷ್ಮಣನು ಪಂಚಭೂತಗಳು, ದಿಕ್ ದೇವತೆಗಳಿಗೆ, ಭೂಮಿ ತಾಯಿಗೆ, ಧರ್ಮ ದೇವತೆಯಾದ ಗಂಗಾದೇವಿಗೆ ಪ್ರಾರ್ಥಿಸುತ್ತಾ ಕಾಡಿನ ಗಿಡ ಮರ, ಪಶು ಪಕ್ಷಿ, ಕ್ರಿಮಿ ಕೀಟಾದಿಗಳನ್ನು ಕುರಿತು ತನ್ನ ತಾಯಿ ಜಾನಕಿಯನ್ನು ನಿಮ್ಮ ಮಗಳಂತೆ ಸಲುಹಿರಿ ಎಂದು ಬೇಡಿಕೊಳ್ಳುತ್ತಾನೆ. ಅದನ್ನೇ ಮುಂದಿನ ಸಾಲುಗಳು ಕೂಡ ತಿಳಿಸುತ್ತವೆ ನಮಗೆ. ಸಾಲುಗಳನ್ನು ಓದೋಣ. ಎಲೆ ವನಸ್ಥಳಗಳಿರ, ವೃಕ್ಷಂಗಳಿರ, ಮೃಗಂಗಳಿರ, ಕ್ರಿಮಿಕೀಟಂಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಂಗಳಿರ, ದೆಸೆಗಳಿರ ಕಾವದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯನ್ನು ಎಲೆ ತಾಯೇ ಭೂದೇವಿ ನಿನ್ನ ಮಗಳಿಹಳು ಎಂದು ಸೌಮಿತ್ರಿ ಕೈ ಮುಗಿದನು. ಇಲ್ಲಿ ಪದಗಳ ಅರ್ಥ ಎಂದರೆ ವನ ಅಂದರೆ ಕಾಡು, ಬನ ಎಂಬರ್ಥ. ವೃಕ್ಷ ಅಂದರೆ ಮರ, ಮೃಗ ಅಂದರೆ ಪ್ರಾಣಿ, ಲತೆ ಅಂದರೆ ಬಳ್ಳಿ, ತೃಣ ಅಂದರೆ ಹುಲ್ಲು, ಗುಲ್ಮ ಅಂದರೆ ಪೊದೆ, ಪಂಚಭೂತಗಳು ಅಂದರೆ ಭೂಮಿ, ಗಾಳಿ, ನೀರು, ಬೆಂಕಿ, ಆಕಾಶಗಳನ್ನು ಪಂಚಭೂತಗಳು ಎಂದು ಕೇಳುತ್ತಾರೆ. ಇಲ್ಲಿ ಪಂಚಭೂತಗಳನ್ನು ಕುರಿತು ಬೇಡಿಕೊಳ್ಳುತ್ತಿದ್ದಾನೆ. ಜಾಹ್ನವಿ ಅಂದರೆ ಗಂಗೆ,
ಜಹ್ನು ಮಹರ್ಷಿಯಿಂದ ಬಂದವಳು ಎಂದರ್ಥ. ಜಾನಕಿ ಜನಕರಾಜನ ಪುತ್ರಿ. ಸೀತೆ ಸೌಮಿತ್ರಿ ಅಂದರೆ ಸುಮಿತ್ರೆಯ ಮಗ ಲಕ್ಷ್ಮಣ. ಇಲ್ಲಿ ಲಕ್ಷ್ಮಣ ಬೇಡಿಕೊಳ್ಳುತ್ತಿದ್ದಾನೆ, ಕಾಡಿನಲ್ಲಿರುವಂತಹ ಮರಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ಪಂಚಭೂತಗಳಿರ, ಎಲ್ಲ ಪಂಚಭೂತಗಳಲ್ಲಿ, ಕ್ರಿಮಿಕೀಟಗಳಲ್ಲಿ, ಕಾಡಿನಲ್ಲಿರ್ತಕ್ಕಂತಹ ವೃಕ್ಷಗಳಲ್ಲಿ, ಮೃಗಗಳಲ್ಲಿ ಎಲ್ಲವುಗಳನ್ನು ಇಲ್ಲಿ ಲಕ್ಷ್ಮಣ ಬೇಡಿಕೊಳ್ಳುತ್ತಿದ್ದಾನೆ. ನೀವೆಲ್ಲರೂ ಧರ್ಮ ದೇವತೆ ಜಗಜ್ಜನನಿಯಾದಂತಹ ಜಾಹ್ನವಿಯನ್ನು ಕಾಪಾಡಿ, ಭೂದೇವಿ ನಿನ್ನ ಮಗಳಿಹಳು ಎಂದು ಸೌಮಿತ್ರಿ ಕೈ ಮುಗಿದು ಆ ಕಾಡಿನಲ್ಲಿ ಇರತಕ್ಕಂತಹ ಮರಗಳನ್ನು, ಪ್ರಾಣಿಗಳನ್ನು, ಪಶು ಪಕ್ಷಿಗಳನ್ನು, ರತೆ ಬಳ್ಳಿಗಳನ್ನು, ಪ್ರಕೃತಿಯ ಪ್ರತಿಯೊಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾನೆ. ಪಂಚಭೂತಗಳನ್ನು ಕೂಡ ಸಲಹುವಂತೆ ಬೇಡುತ್ತಾನೆ ಲಕ್ಷ್ಮಣ. ಸೀತಾದೇವಿಯನ್ನು ಕಾಪಾಡುವಂತೆ, ರಕ್ಷಿಸುವಂತೆ ಬೇಡುತ್ತಾನೆ. ಮುಂದುವರಿಯುತ್ತಾ, ಧರಣಿ ಸುತೆ, ಭೂಮಿಯ ಮಗಳು ಸೀತೆ, ಜಾಹ್ನವಿಗೆ ಗಂಗೆ. ಮುಂದಿನ ಸಾಲುಗಳನ್ನು ನೋಡೋಣ. ಪೃಥ್ವಿಯ ಆತ್ಮಜೆ ಬಳಿಕ ಚೇತರಿಸಿ, ತನಗೆ ಇನ್ನು ಪಥಂ ಆವುದೆಂದು ದೆಸೆ ದೆಸೆಗಳಂ ನೋಡಿ, ಸಳೆ ಶಿಥಿಲಂ ಆದ ಅವಯವದ ಧೂಳಿಡಿದ ಮೈಯ ಬಿಡು ಮುಡಿಯಂ ವಿಕೃತಿನ ಎಣಿಸದೆ, ಮಿಥಿಲೇಂದ್ರ ವಂಶದೊಳು ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ, ತನಗೆ ಕಟ್ಟಡವಿಯಳು ವ್ಯತಿಸುವಂತೆ ಆಯ್ದು ಅಕಟ ವಿಧಿ ಎಂದು ಅಳುಬಿದಳು ಕಲ್ಮರಂ ಕರಗುವಂತೆ. ಪೃಥ್ವಿಯ ಆತ್ಮಜೆ, ಭೂಮಿಯ ಮಗಳು ಸೀತೆ. ಇಲ್ಲಿ ಪೃಥ್ವಿಯ ಮಗಳಾದಂತಹ ಸೀತಾಮಾತೆಯು ಚೇತರಿಸಿಕೊಂಡು ತನಗೆ ಇನ್ನು ರಕ್ಷಣೆ ಯಾರು ಎಂದು ರೋಧಿಸುವ ದೃಶ್ಯ ಇಲ್ಲಿ ಪ್ರಕಟಗೊಳ್ಳುತ್ತದೆ. ಲಕ್ಷ್ಮಣನು ಅಲ್ಲಿಂದ ಹೊರಟ ನಂತರ, ಲಕ್ಷ್ಮಣನು ಅಲ್ಲಿಂದ ತೆರಳಿದಾಗ ಬುಡ ಕತ್ತರಿಸಿದ ಬಳ್ಳಿಯಂತೆ ಕುಸಿದು ಬೀಳುತ್ತಾಳೆ ಸೀತೆ. ಮೈಕೈ ಧೂಳಿನಿಂದ ಆವೃತವಾಗಿದ್ದು ತಲೆಗೆದರಿ ಹೋಗಿದ್ದರೂ ಇದ್ಯಾವುದರ ಪರಿವೇ ಇಲ್ಲದೆ ಸೀತೆಯು ಮಿಥಿಲೆಯ ರಾಜಕುಮಾರಿಯಾಗಿ, ಜನಕನ ಮಗಳಾಗಿ, ದಶರಥನ ಸೊಸೆಯಾಗಿ, ಶ್ರೀರಾಮನ ಪತ್ನಿಯಾಗಿದ್ದರೂ ತನಗೆ ಈ ಗತಿ ಬಂತಲ್ಲ, ಅಯ್ಯೋ ವಿಧಿಯೇ ಎಂದು ಗೋಳಾಡಿದಳು. ಆಗ ಅನ್ಯಗಂ ಮುಖಕ್ಕೆ ಯೂಪವನು ಅರಸುತ್ತಾ, ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರು ಬೆರೆಸಿ ನಡೆತಂದು ಕಾಡೊಳು ಓರ್ವಳೆ ಬೊಗುಳು ದೆಸೆ ಕಾಣದೆ ಬಣ್ಣದಿಂ ಬಗೆ ಕೆಟ್ಟು ಪಾಡಿಳಿದು ಗ್ರೀಷ್ಮ ಋತು ವಿನ್ನವೆವ ಕಾಂತಾರದ ಅಧಿದೇವಿ ತಾನ್ ಎನಲ್ ಸಣ್ಣ ಗದ್ಗದ ಕಂಠಿಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಸೀತೆ ಗೋಳಾಡುತ್ತಿದ್ದಾಗ ಅಲ್ಲಿದ್ದಂತಹ ಮೃಗ ಪಕ್ಷಿ ಮೊದಲಾದ ಜೀವಜಂತುಗಳು ಸೀತೆಯ ಸುತ್ತಲೂ ನಿಂದು ಅವಳ ದುಃಖದಲ್ಲಿ ಭಾಗಿಯಾದವು. ಗಿಡಮರ ಬಳ್ಳಿಗಳು ಬಾಡಿ ಸೊರಗಿದವು, ಸೀತೆಯ ಶೋಕಕ್ಕೆ ಕಲ್ಲು ಕರಗುತ್ತಿದ್ದವು ಎಂದು ಕವಿ ಇಲ್ಲಿ ಹೇಳುತ್ತಾನೆ. ಉತ್ತಮರ ನೋವಿಗೆ ಸ್ಪಂದಿಸದೇ ಇರಲು ಯಾರಿಗೆ ತಾನೇ ಸಾಧ್ಯ ಎಂದಿದ್ದಾನೆ ಇಲ್ಲಿ ಕವಿ. ಅದೇ ಸಮಯಕ್ಕೆ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಹುಡುಕಿಕೊಂಡು ಶಿಷ್ಯರೊಡನೆ ಬಂದ ವಾಲ್ಮೀಕಿ ಮಹರ್ಷಿಯು ಸೀತೆಯನ್ನು ಕಂಡು ಸಮಾಧಾನ ಮಾಡುತ್ತಾ, ನಿನ್ನ ಶೋಕ ಬಿಡು, ಅವಳಿ ಮಕ್ಕಳ ತಾಯಿಯಾಗುವೆ. ಜನಕನಿಗೆ ನಾವು ಬೇರೆಯವನಲ್ಲ, ನನ್ನ ಆಶ್ರಮಕ್ಕೆ ಬಂದು ಸುಖವಾಗಿ ನೆಲೆಸು, ನಿನ್ನ ಬಯಕೆಗಳೆಲ್ಲವನ್ನ ಪೂರೈಸುವೆ, ಅಂಜದಿರು ಎಂದು ಹೇಳಿ ರಾವಣನ ವೈರಿಯಾದ ಶ್ರೀರಾಮನ ಮಡದಿಯನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ದನು ವಾಲ್ಮೀಕಿ ಮಹರ್ಷಿ. ಮುಂದಿನ ಸಾಲುಗಳು ಅದೇ ಸಾರಾಂಶವನ್ನು ನೀಡುತ್ತವೆ. ದೇವಿ ಬಿಡು ಶೋಕಮಂ ಪುತ್ರಿಯುಗಮಂ ಪಡೆವೆ ಭಾವಿಸದಿರು ಇನ್ನು ಸಂದೇಹಮಂ ಜನಕಂಗೆ, ನಾವು ಅನ್ಯರಲ್ಲ
ನಮ್ಮ ಆಶ್ರಮಕ್ಕೆ ಬಂದು ನಿಮ್ ಸುಖದೊಳ್ ಇರ್ದೊಡೆ ನಿನ್ನನ್ನು ಆವಾವ ಬಯಕೆಯುಂಟೋ ಎಲ್ಲಮಂ ಸಲಿಸಿ ತಾನು ಓವಿಕೊಂಡು ಇರ್ಪೆ ಅಂಜದಿರು ಎಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಇಲ್ಲಿ ಪದಗಳ ಅರ್ಥ ಅಂದರೆ ಯುಗಳ ಅಂದರೆ ಅವಳಿ ಮಕ್ಕಳ ತಾಯಿಯಾಗುವೆ ನೀನು. ಹೋವಿ ಅಂದರೆ ರಕ್ಷಿಸು ಎಂದರ್ಥ. ರಾವಣಾರಿ ಅಂದರೆ ಶ್ರೀರಾಮನ ಶತ್ರುವಾದಂತಹ ರಾಮನ ಪತ್ನಿ ಎಂದು ಅರ್ಥ. ಇದಾಗಿದೆ ಪ್ರಥಮ PUC ಪದ್ಯಭಾಗವಾದಂತಹ ಅಳುಬಿದಳ್ ಕಲ್ಮರಂ ಕರಗುವಂತೆ ಹಳೆಗನ್ನಡ ಪದ್ಯಭಾಗ. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.